ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಥವಾ ಇದರ ತೀವ್ರತೆ ಏನಾದರೂ ಬೇರೆ ರೀತಿ ಇದ್ದಿದ್ರೆ ಮಕ್ಕಳೆಲ್ಲರಿಗೂ ಕೂಡ ಅಪಾಯ ಎದುರಾಗ್ತಾ ಇತ್ತು. ಅದೃಷ್ಟವಶಾತ್ ಮಕ್ಕಳು ಪಾರಾಗಿದ್ದಾರೆ. ಬಸ್ ಬ್ರೇಕ್ ಫೇಲ್ ಆಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಯ್ತಲ್ಲ, ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಏನಾದರೂ ಆಗಿ ಕರೆಂಟ್ ಶಾಕ್ ಏನಾದರೂ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಪವಾಡ ಅನ್ನೋ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಪಾರಾಗಿದ್ದಾರೆ. ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಆಗುತ್ತೆ. CCTV ದೃಶ್ಯವನ್ನು ತಾವು ಗಮನಿಸ್ತಾ ಇದ್ರಿ. ಎಸ್, ಇದು CCTV ದೃಶ್ಯ. ಅಕ್ಕಪಕ್ಕ ವೆಹಿಕಲ್ಗಳೆಲ್ಲ ಇತ್ತು. ಡ್ರೈವರ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದರೆ ಅದು ಬ್ರೇಕ್ ಫೇಲ್ ಆಗಿದ್ದಂಥ ಬಸ್ ಆಗಿತ್ತು. ನೇರವಾಗಿ ಅದು ಹಿಂಭಾಗಕ್ಕೆ ಬರ್ತಾ ಇದ್ದಂತೆ ಅಲ್ಲೊಂದು ವಿದ್ಯುತ್ ಕಂಬ ಇತ್ತು. ವಿದ್ಯುತ್ ಕಂಬ ಅದಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಾಗ ಬಸ್ಗೆ ಡಿಕ್ಕಿ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ. ಏನಾದರೂ ವೈರ್ ಏನಾದರೂ ಬಸ್ ಮೇಲೆ ಬಿದ್ದಿತ್ತು ಅನ್ನೋದಾಗಿದ್ದಿದ್ರೆ ಬಸ್ ಸಂಪೂರ್ಣವಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಮತ್ತೊಂದೇನೋ ಆಗ್ತಾ ಇತ್ತು. ಮಕ್ಕಳಿದ್ರು ಒಳಗಡೆ. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಶಾಲೆಯ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ಅವಘಡ ನಡೆದಿರುವಂತಹ ಒಂದು ಘಟನೆ ಮಹಾಲಕ್ಷ್ಮಿ ಲೇಔಟ್ ಬಳಿ ನಡೆದಿದೆ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಶಾಲೆಯ ಬಸ್ ಏನಿದೆ, ಇಂದು ಬೆಳಗಿನ ಜಾವ ಮಗುವನ್ನು ಪಿಕಪ್ ಮಾಡುವಂತಹ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗುತ್ತೆ. ಬ್ರೇಕ್ ಫೇಲ್ ಆದಂತಹ ಸಂದರ್ಭದಲ್ಲಿ ಅದನ್ನು ಸಾಕಷ್ಟು ಒಂದು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಸ್ ಏನಿದೆ ಹಿಂಬದಿ ಅಂದರೆ ಕೆಳಗಡೆ ಡೌನ್ ಇದ್ದಂತಹ ಒಂದು ಕಾರಣದಿಂದಾಗಿ ಹಿಂದೆ ಜಾರಿ ಇರುತ್ತೆ. ಬ್ರೇಕ್ ಅಪ್ಲೈ ಕೂಡ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರು ಸಾಕಷ್ಟು ಅಂದರೆ 40ಕ್ಕೂ ಹೆಚ್ಚು ಜನ ಮಕ್ಕಳು ಕೂಡ ಇದ್ದರು. ಅವರನ್ನು ಸೇಫ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಏನು ಚಾಲಕ ಏನಿದ್ದಾನೆ ಸಾಕಷ್ಟು ಒಂದು ನಿಯಂತ್ರಣವನ್ನು ಮಾಡ್ತಾನೆ, ಕಂಟ್ರೋಲೆಲ್ಲ ಮಾಡ್ತಾನೆ. ಅಂದರೆ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಈ ಒಂದು ಸಹಕಾರವನ್ನು ನೀಡ್ತಾರೆ. ಅಂದರೆ ಯಾವಾಗ ಈ ಒಂದು ಹಿಂದೆ ಬರುತ್ತೋ ಆ ಪೋಲಿಗೆ ಹೊಡೆದು ಬಸ್ಸನ್ನು ನಿಲ್ಲಿಸ್ತಾರೆ, ಅಂದರೆ ಕಂಟ್ರೋಲನ್ನು ಮಾಡ್ತಾರೆ. ಇಲ್ಲಿದ್ದಂತಹ 40 ಜನ ಮಕ್ಕಳನ್ನು ಕೂಡ ಸೇಫಾಗಿ ವಾಪಸ್ ಅಂದರೆ ಕೆಳಗಡೆ ಇಳಿಸಿ ನಂತರ ಪೊಲೀಸರಿಗೆ ಕೂಡ ಈ ಒಂದು ಕಾಲನ್ನು ಮಾಡ್ತಾರೆ. ಅಂದರೆ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ. ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ ಮತ್ತು ಯಾವುದೇ ತೊಂದರೆ ಆಗಿಲ್ಲ ಮಕ್ಕಳಿಗೆ, ಅದೊಂದು ನಿಜವಾಯಿತು. ಅಂದರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಬ್ರೇಕ್ ಫೇಲ್ ಆಗಿರೋಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಚಾಲಕನ ಸಮಯ ಪ್ರಜ್ಞೆ ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಸದ್ಯ ಆತನ ಮಾಡಿರುವಂತಹ ಅಂದರೆ ಯಾವುದೇ ರೀತಿಯಾದಂತಹ ಅನಾಹುತ ಆಗದ ರೀತಿಯಲ್ಲಿ ಆತ ಒಂದು ನೋಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಇದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಇದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡುತ್ತೆ. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಏನಾಗಿದೆ ಅನ್ನುವಂತಹ ಒಂದು ವಿಚಾರವಾಗಿ ವೆರಿಫಿಕೇಶನ್ ಕೂಡ ಈಗಾಗಲೇ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಥವಾ ಇದರ ತೀವ್ರತೆ ಏನಾದರೂ ಬೇರೆ ರೀತಿ ಇದ್ದಿದ್ರೆ ಮಕ್ಕಳೆಲ್ಲರಿಗೂ ಕೂಡ ಅಪಾಯ ಎದುರಾಗ್ತಾ ಇತ್ತು. ಅದೃಷ್ಟವಶಾತ್ ಮಕ್ಕಳು ಪಾರಾಗಿದ್ದಾರೆ. ಬಸ್ ಬ್ರೇಕ್ ಫೇಲ್ ಆಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಯ್ತಲ್ಲ, ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಏನಾದರೂ ಆಗಿ ಕರೆಂಟ್ ಶಾಕ್ ಏನಾದರೂ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಪವಾಡ ಅನ್ನೋ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಪಾರಾಗಿದ್ದಾರೆ. ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಆಗುತ್ತೆ. CCTV ದೃಶ್ಯವನ್ನು ತಾವು ಗಮನಿಸ್ತಾ ಇದ್ರಿ. ಎಸ್, ಇದು CCTV ದೃಶ್ಯ. ಅಕ್ಕಪಕ್ಕ ವೆಹಿಕಲ್ಗಳೆಲ್ಲ ಇತ್ತು. ಡ್ರೈವರ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದರೆ ಅದು ಬ್ರೇಕ್ ಫೇಲ್ ಆಗಿದ್ದಂಥ ಬಸ್ ಆಗಿತ್ತು. ನೇರವಾಗಿ ಅದು ಹಿಂಭಾಗಕ್ಕೆ ಬರ್ತಾ ಇದ್ದಂತೆ ಅಲ್ಲೊಂದು ವಿದ್ಯುತ್ ಕಂಬ ಇತ್ತು. ವಿದ್ಯುತ್ ಕಂಬ ಅದಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಾಗ ಬಸ್ಗೆ ಡಿಕ್ಕಿ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ. ಏನಾದರೂ ವೈರ್ ಏನಾದರೂ ಬಸ್ ಮೇಲೆ ಬಿದ್ದಿತ್ತು ಅನ್ನೋದಾಗಿದ್ದಿದ್ರೆ ಬಸ್ ಸಂಪೂರ್ಣವಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಮತ್ತೊಂದೇನೋ ಆಗ್ತಾ ಇತ್ತು. ಮಕ್ಕಳಿದ್ರು ಒಳಗಡೆ. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಶಾಲೆಯ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ಅವಘಡ ನಡೆದಿರುವಂತಹ ಒಂದು ಘಟನೆ ಮಹಾಲಕ್ಷ್ಮಿ ಲೇಔಟ್ ಬಳಿ ನಡೆದಿದೆ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಶಾಲೆಯ ಬಸ್ ಏನಿದೆ, ಇಂದು ಬೆಳಗಿನ ಜಾವ ಮಗುವನ್ನು ಪಿಕಪ್ ಮಾಡುವಂತಹ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗುತ್ತೆ. ಬ್ರೇಕ್ ಫೇಲ್ ಆದಂತಹ ಸಂದರ್ಭದಲ್ಲಿ ಅದನ್ನು ಸಾಕಷ್ಟು ಒಂದು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಸ್ ಏನಿದೆ ಹಿಂಬದಿ ಅಂದರೆ ಕೆಳಗಡೆ ಡೌನ್ ಇದ್ದಂತಹ ಒಂದು ಕಾರಣದಿಂದಾಗಿ ಹಿಂದೆ ಜಾರಿ ಇರುತ್ತೆ. ಬ್ರೇಕ್ ಅಪ್ಲೈ ಕೂಡ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರು ಸಾಕಷ್ಟು ಅಂದರೆ 40ಕ್ಕೂ ಹೆಚ್ಚು ಜನ ಮಕ್ಕಳು ಕೂಡ ಇದ್ದರು. ಅವರನ್ನು ಸೇಫ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಏನು ಚಾಲಕ ಏನಿದ್ದಾನೆ ಸಾಕಷ್ಟು ಒಂದು ನಿಯಂತ್ರಣವನ್ನು ಮಾಡ್ತಾನೆ, ಕಂಟ್ರೋಲೆಲ್ಲ ಮಾಡ್ತಾನೆ. ಅಂದರೆ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಈ ಒಂದು ಸಹಕಾರವನ್ನು ನೀಡ್ತಾರೆ. ಅಂದರೆ ಯಾವಾಗ ಈ ಒಂದು ಹಿಂದೆ ಬರುತ್ತೋ ಆ ಪೋಲಿಗೆ ಹೊಡೆದು ಬಸ್ಸನ್ನು ನಿಲ್ಲಿಸ್ತಾರೆ, ಅಂದರೆ ಕಂಟ್ರೋಲನ್ನು ಮಾಡ್ತಾರೆ. ಇಲ್ಲಿದ್ದಂತಹ 40 ಜನ ಮಕ್ಕಳನ್ನು ಕೂಡ ಸೇಫಾಗಿ ವಾಪಸ್ ಅಂದರೆ ಕೆಳಗಡೆ ಇಳಿಸಿ ನಂತರ
ಪೊಲೀಸರಿಗೆ ಕೂಡ ಈ ಒಂದು ಕಾಲನ್ನು ಮಾಡ್ತಾರೆ. ಅಂದರೆ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ. ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ ಮತ್ತು ಯಾವುದೇ ತೊಂದರೆ ಆಗಿಲ್ಲ ಮಕ್ಕಳಿಗೆ, ಅದೊಂದು ನಿಜವಾಯಿತು. ಅಂದರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಬ್ರೇಕ್ ಫೇಲ್ ಆಗಿರೋಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಚಾಲಕನ ಸಮಯ ಪ್ರಜ್ಞೆ ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಸದ್ಯ ಆತನ ಮಾಡಿರುವಂತಹ ಅಂದರೆ ಯಾವುದೇ ರೀತಿಯಾದಂತಹ ಅನಾಹುತ ಆಗದ ರೀತಿಯಲ್ಲಿ ಆತ ಒಂದು ನೋಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಇದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಇದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡುತ್ತೆ. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಏನಾಗಿದೆ ಅನ್ನುವಂತಹ ಒಂದು ವಿಚಾರವಾಗಿ ವೆರಿಫಿಕೇಶನ್ ಕೂಡ ಈಗಾಗಲೇ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಥವಾ ಇದರ ತೀವ್ರತೆ ಏನಾದರೂ ಬೇರೆ ರೀತಿ ಇದ್ದಿದ್ರೆ ಮಕ್ಕಳೆಲ್ಲರಿಗೂ ಕೂಡ ಅಪಾಯ ಎದುರಾಗ್ತಾ ಇತ್ತು. ಅದೃಷ್ಟವಶಾತ್ ಮಕ್ಕಳು ಪಾರಾಗಿದ್ದಾರೆ. ಬಸ್ ಬ್ರೇಕ್ ಫೇಲ್ ಆಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಯ್ತಲ್ಲ, ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಏನಾದರೂ ಆಗಿ ಕರೆಂಟ್ ಶಾಕ್ ಏನಾದರೂ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಪವಾಡ ಅನ್ನೋ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಪಾರಾಗಿದ್ದಾರೆ. ಡಿಕ್ಕಿ ಆದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಸ್ಪಾರ್ಕ್ ಆಗುತ್ತೆ. CCTV ದೃಶ್ಯವನ್ನು ತಾವು ಗಮನಿಸ್ತಾ ಇದ್ರಿ. ಎಸ್, ಇದು CCTV ದೃಶ್ಯ. ಅಕ್ಕಪಕ್ಕ ವೆಹಿಕಲ್ಗಳೆಲ್ಲ ಇತ್ತು. ಡ್ರೈವರ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದರೆ ಅದು ಬ್ರೇಕ್ ಫೇಲ್ ಆಗಿದ್ದಂಥ ಬಸ್ ಆಗಿತ್ತು. ನೇರವಾಗಿ ಅದು ಹಿಂಭಾಗಕ್ಕೆ ಬರ್ತಾ ಇದ್ದಂತೆ ಅಲ್ಲೊಂದು ವಿದ್ಯುತ್ ಕಂಬ ಇತ್ತು. ವಿದ್ಯುತ್ ಕಂಬ ಅದಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಾಗ ಬಸ್ಗೆ ಡಿಕ್ಕಿ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ. ಏನಾದರೂ ವೈರ್ ಏನಾದರೂ ಬಸ್ ಮೇಲೆ ಬಿದ್ದಿತ್ತು ಅನ್ನೋದಾಗಿದ್ದಿದ್ರೆ ಬಸ್ ಸಂಪೂರ್ಣವಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಮತ್ತೊಂದೇನೋ ಆಗ್ತಾ ಇತ್ತು. ಮಕ್ಕಳಿದ್ರು ಒಳಗಡೆ. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಶಾಲೆಯ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ಅವಘಡ ನಡೆದಿರುವಂತಹ ಒಂದು ಘಟನೆ ಮಹಾಲಕ್ಷ್ಮಿ ಲೇಔಟ್ ಬಳಿ ನಡೆದಿದೆ. ಈಗ ನೀವು ನೋಡ್ತಾ ಇರಬಹುದು, ಇದೇ ಒಂದು ಶಾಲೆಯ ಬಸ್ ಏನಿದೆ ಇಂದು ಬೆಳಗಿನ ಜಾವ ಮಗುವನ್ನು ಪಿಕಪ್ ಮಾಡುವಂತಹ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗುತ್ತೆ. ಬ್ರೇಕ್ ಫೇಲ್ ಆದಂತಹ ಸಂದರ್ಭದಲ್ಲಿ ಅದನ್ನು ಸಾಕಷ್ಟು ಒಂದು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ, ಆದರೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಸ್ ಏನಿದೆ ಹಿಂಬದಿ ಅಂದರೆ ಕೆಳಗಡೆ ಡೌನ್ ಇದ್ದಂತಹ ಒಂದು ಕಾರಣದಿಂದಾಗಿ ಹಿಂದೆ ಜಾರಿ ಇರುತ್ತೆ. ಬ್ರೇಕ್ ಅಪ್ಲೈ ಕೂಡ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರು ಸಾಕಷ್ಟು ಅಂದರೆ 40ಕ್ಕೂ ಹೆಚ್ಚು ಜನ ಮಕ್ಕಳು ಕೂಡ ಇದ್ದರು. ಅವರನ್ನು ಸೇಫ್ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಏನು ಚಾಲಕ ಏನಿದ್ದಾನೆ ಸಾಕಷ್ಟು ಒಂದು ನಿಯಂತ್ರಣವನ್ನು ಮಾಡ್ತಾನೆ, ಕಂಟ್ರೋಲೆಲ್ಲ ಮಾಡ್ತಾನೆ. ಅಂದರೆ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಈ ಒಂದು ಸಹಕಾರವನ್ನು ನೀಡ್ತಾರೆ. ಅಂದರೆ ಯಾವಾಗ ಈ ಒಂದು ಹಿಂದೆ ಬರುತ್ತೋ ಆ ಪೋಲಿಗೆ ಹೊಡೆದು ಬಸ್ಸನ್ನು ನಿಲ್ಲಿಸ್ತಾರೆ, ಅಂದರೆ ಕಂಟ್ರೋಲನ್ನು ಮಾಡ್ತಾರೆ. ಇಲ್ಲಿದ್ದಂತಹ 40 ಜನ ಮಕ್ಕಳನ್ನು ಕೂಡ ಸೇಫಾಗಿ ವಾಪಸ್ ಅಂದರೆ ಕೆಳಗಡೆ ಇಳಿಸಿ ನಂತರ ಪೊಲೀಸರಿಗೆ ಕೂಡ ಈ ಒಂದು ಕಾಲನ್ನು ಮಾಡ್ತಾರೆ. ಅಂದರೆ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ. ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ ಮತ್ತು ಯಾವುದೇ ತೊಂದರೆ ಆಗಿಲ್ಲ ಮಕ್ಕಳಿಗೆ, ಅದೊಂದು ನಿಜವಾಯಿತು. ಅಂದರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಬ್ರೇಕ್ ಫೇಲ್ ಆಗಿರೋಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಚಾಲಕನ ಸಮಯ ಪ್ರಜ್ಞೆ ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ಸದ್ಯ ಆತನ ಮಾಡಿರುವಂತಹ ಅಂದರೆ ಯಾವುದೇ ರೀತಿಯಾದಂತಹ ಅನಾಹುತ ಆಗದ ರೀತಿಯಲ್ಲಿ ಆತ ಒಂದು ನೋಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಇದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಇದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡುತ್ತೆ. ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಏನಾಗಿದೆ ಅನ್ನುವಂತಹ ಒಂದು ವಿಚಾರವಾಗಿ ವೆರಿಫಿಕೇಶನ್ ಕೂಡ ಈಗಾಗಲೇ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.